ಇವತ್ತು ಕರ್ನಾಟಕದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜದ ಹೋರಾಟ ತೀವ್ರಗೊಳ್ತಾ ಇದೆ. ಕಳೆದ ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಯಾವುದೇ ರೀತಿಯಾದಂಥ ಸ್ಪಂದನ ಮಾಡ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಬಹಳ ಒಳ್ಳೆಯ ರೀತಿಯಿಂದ ಸ್ಪಂದನ ಮಾಡಿ ಒಂದು ಮೀಸಲಾತಿ ಕೊಡುವಂಥ ಪ್ರಯತ್ನ ನಾವು ಮಾಡಿದ್ವಿ. ಆದರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಯಾವುದೇ ರೀತಿಯಂತ ಕುಂತು ಮಾತಾಡಲಿಕ್ಕೂ ತಯಾರಿಲ್ಲ, ಅಥವಾ ಏನಾದರೂ ಮೀಸಲಾತಿ ಬಗ್ಗೆ ಬಹಳ ಒಂದು ಗಂಭೀರವಾಗಿ ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಮಾತೂ ಇಲ್ಲ. ಮತ್ತೆ ಎಲ್ಲಿವರೆಗೆ ಹೇಳ್ತಾರೆ ಸಿದ್ದರಾಮಯ್ಯವರು, ಆ ಬ್ಯಾಕ್ವರ್ಡ್ ಕಮಿಷನ್ ರಿಪೋರ್ಟ್ ಬರಬೇಕು, ರಿಪೋರ್ಟ್ ಬರುವವರೆಗೂ ನಾವೇನು ಮಾಡ್ಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ರೀತಿಯಲ್ಲಿ ಕೋರ್ಟ್ನಲ್ಲಿ ಪ್ರಕರಣ ಇದೆ ಅನ್ನುವಂಥದ್ದು ಒಂದು ಸಬೂಬು ಹೇಳುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ನಾನು ಒಂದು ಹೇಳ್ತೀನಿ, ಇವತ್ತು ನಿಮಗೆ ಯಾವುದೋ ಒಂದು ಕಮಿಷನ್ ಇರ್ತದೆ, ನಿಮಗೆ ಯಾವುದೇ ವಿಚಾರ ಬಗ್ಗೆ ಆ ಕಮಿಷನ್ ರಿಪೋರ್ಟ್ ಬೇಕಂತಂದ್ರೆ ಒಂದು ಇಂಟೀರಿಯಂ ರಿಪೋರ್ಟ್ ತಗೊಂತೀರಿ. ಹಾಗಾದ್ರೆ ಬ್ಯಾಕ್ವರ್ಡ್ ಕಮಿಷನ್ ರಿಪೋರ್ಟ್ ಇಲ್ಲಿವರೆಗೆ ಯಾಕೆ ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ ಅನ್ನುವಂಥ ಪ್ರಶ್ನೆ ಬರ್ತದೆ. ಅದಕ್ಕಾಗಿ ಇವೆಲ್ಲ ಸಬೂಬುಗಳನ್ನು ಹೇಳೋದು ನಿಲ್ಲಿಸಿ ಇಮಿಡಿಯೇಟ್ಲಿ ಅದಕ್ಕೆ ಸ್ಪಂದನ ಮಾಡುವಂಥ ಕೆಲಸ ಮಾಡಬೇಕು. ಮತ್ತು ಇತ್ತೀಚೆಗೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ ಮೊನ್ನೆ ಮತ್ತು ನಿನ್ನೆ ಏನೊಂದು ಹೋರಾಟಗಳು ನಡೆದವು. ಆ ಹೋರಾಟದ ಹಿನ್ನೆಲೆಯಲ್ಲಿ ಇವತ್ತೇನೋ ಸರ್ಕಾರ ಬಲ ಪ್ರಯೋಗ ಮಾಡಿ ಆ ಹೋರಾಟಗಾರರನ್ನ ಚದುರಿಸುವಂತದ್ದು, ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವರಿಗೆ ದೈಹಿಕ ಹಾನಿ ಮಾಡುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ. ಇದನ್ನು ಖಂಡಿಸ್ತಾ ಇದ್ದೇನೆ. ಮತ್ತು ಇದೇ ರೀತಿ ನಿಮ್ಮ ದಬ್ಬಾಳಿಕೆ, ಇದೇ ರೀತಿ ಪೊಲೀಸರ ಮುಖಾಂತರ ಇದನ್ನ ಹೋರಾಟ ಹತ್ತಿಕ್ಕುವಂಥ ಕೆಲಸ ಮುಂದುವರೆದರೆ ಹೋರಾಟಕ್ಕೆ ಇನ್ನೂ ಹೆಚ್ಚು ತೀವ್ರಗತಿ ಬರ್ತದೆ. ಅಷ್ಟೇ ಅಲ್ಲ, ನಿಮ್ಮ ಸರ್ಕಾರಕ್ಕೂ ತೊಂದರೆ ಆಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತೀನಿ. ಅದಕ್ಕಾಗಿ ಸಿದ್ದರಾಮಯ್ಯರು ತಕ್ಷಣವೇ ಇದಕ್ಕೆ ಸ್ಪಂದನ ಮಾಡಬೇಕು ಮತ್ತು ಅವ್ರ ಜೊತೆ ಪೂಜ್ಯ ಸ್ವಾಮೀಜಿಯವ್ರ ಜೊತೆ ಮಾತಾಡಲಿ, ಕುಂತು ಇದು ಹೋರಾಟಗಳ ಜೊತೆ ಮಾತಾಡಲಿ, ಇದಕ್ಕೆ ಪರಿಹಾರ ಹುಡುಕೋ ದಿಕ್ಕಿನಲ್ಲಿ ಪಾಸಿಟಿವ್ ಆದ ಪ್ರಯತ್ನ ಆಗಲಿ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.